ಎಲ್ಲರಿಗೂ ನಮಸ್ಕಾರ. ವಿಶ್ವಾಸ ದಿನಚರಿಗೆ ಸ್ವಾಗತ. ಬೆಂಗಳೂರಿನಲ್ಲಿ ನನಗೆ ಇಷ್ಟವಾದ ಸ್ಥಳ ಅಂದ್ರೆ ಇದು ಲಾಲ್‌ಬಾಗು. ಪ್ರತಿ ವರ್ಷ ಮಿಸ್ ಮಾಡದೆ ಪುಷ್ಪ ಪ್ರದರ್ಶನಕ್ಕೆ ಹೋಗ್ತಾ ಇದ್ದೆ. ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ ಬಸವನಗುಡಿಲಿ. ಅಂತೂ ನಮಗೂ ವಾಕಬಲ್ ಡಿಸ್ಟೆನ್ಸ್ ಇತ್ತು ಲಾಲ್‌ಬಾಗು. ಹಾಗಾಗಿ ಹೋಗಿ ಅಲ್ಲಿ ನನಗೆ ಗಾರ್ಡನ್‌ಗೆ ಬೇಕಾದಂಥ ಗಿಡಗಳನ್ನ ತಗೊಂಬರ್ತಾ ಇದ್ದೆ. ಈ ಸರಿನೂ ಕೆಲವು ಗಿಡಗಳು ತಗೊಬರೋಣ ಗಾರ್ಡನ್‌ಗೆ, ಫ್ರೂಟ್ಸ್ ಗಿಡಗಳು ತರೋಣ ಅದರಲ್ಲುವೆ ಅಂತ ಹೇಳಿ ಹೋಗಿದ್ದೀನಿ. ಆದ್ರೆ ಲೇಟಾಗಿ ಬಂದಿದ್ದೀನಿ ಅಂತ ಕಾಣುತ್ತೆ. ಎಲ್ಲ ಗಿಡ ಸೇಲ್ ಆಗ್ಬಿಟ್ಟಿದಾವೆ. ಅಂದ್ರೆ ಸ್ವಲ್ಪವೇ ಒಂದು 50% ಇದಾವೆ ಅನ್ಸುತ್ತೆ. ಇಲ್ಲಿ ಎಲ್ಲ ಹಾರಿಸಿ ಸೆಲೆಕ್ಟ್ ಮಾಡಿ ಬಿಟ್ಟಿರೋಂಥ ಗಿಡಗಳಿದಾವೆ. ಈ ಗಿಡಗಳ ಮೇಲೆಲ್ಲ ಬೆಲೆ ಹಾಕಿದ್ದಾರೆ, ಅದ್ರ ಹೆಸರು ಹಾಕಿದ್ದಾರೆ. ವಿಯೆಟ್ನಾಂ, ಥಾಯ್, ಆ, ಚೀನಾ ಗಿಡಗಳು, ಕ್ರಾಫ್ಟೆಡ್ ಗಿಡಗಳೆಲ್ಲ ಗ್ರಾಫ್ಟೆಡ್. ನೋಡಿ ಎಷ್ಟೆಷ್ಟು ಸಣ್ಣ ಗಿಡಗಳೆಲ್ಲ ಕಾಯಿ ಬಿಟ್ಟಿದೆ. ಇಲ್ಲಿ ಬೇರೆ ಬೇರೆ ಸೆಕ್ಷನ್ ಅಂದ್ರೆ ಲಿಂಬೆ ಗಿಡ, ಚಕ್ಕೋತ, ಆರೆಂಜು ಈ ತರಕ್ಕೆ ಒಂದು ಸೆಕ್ಷನ್ನು, ನುಗ್ಗೆಕಾಯಿ ಗಿಡ ಇದಾವೆ, ಮಾವು, ಹಲಸು, ಪ್ರತಿ ಒಂದೊಂದು ಗಿಡಗಳಿಗೂ ಒಂದೊಂದು ಸೆಕ್ಷನ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಕೂಡ ಚೆನ್ನಾಗಿದ್ದಾವೆ. ಆದ್ರೆ ಬೇಗ ಬರ್ಬೇಕಿತ್ತು ಅನ್ಸುತ್ತೆ, ನಂದು ಲೇಟ್ ಆಯ್ತು. ಆದ್ರೂ ಏನು ಮಾಡಕ್ ಬರಲ್ಲ, ಅದ್ರಲ್ಲೇ ಮತ್ತೆ ಬರಕ್ ಆಗೋದಿಲ್ಲ. ಹಾಗಾಗಿ ತಗೊಂಡೋಗೋಣ ಅಂತ ತಗೋತಾ ಇದ್ದೀನಿ. ನಾನು ಈಗಾಗಲೇ ಬರ್ಬೇಕಾದ್ರೆ ನಾನು ಆರ್ಕಿಡ್ ಸೆಕ್ಷನ್ಗೆ ಹೋಗಿದ್ದೆ, ಅಲ್ಲೂ ತುಂಬಾ ಚೆನ್ನಾಗಿದ್ದಾವೆ. ಮತ್ತೆ ಬೋನ್ಸಾಯಿ ಸೆಕ್ಷನ್ ಹೋಗಿದ್ದೆ. ಬೋನ್ಸಾಯಿ ಸೆಕ್ಷನ್ ಅಲ್ಲೂ ಒಂದು ಗಿಡ, ಜೇಡ್ ಪ್ಲಾಂಟ್ ಬೋನ್ಸಾಯಿ ಗಿಡ ತಗೊಂಡಿದ್ದೀನಿ, ಒಂದು 600 ರುಪೀಸ್ ಕೊಟ್ಟೀಗ. ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಇವಾಗ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ಎಷ್ಟು ಸೇಲ್ ಆಗಿದಾವೆ ಅಂದ್ರೆ ತುಂಬಾ ಎಲ್ಲ ಖಾಲಿ ಖಾಲಿ ಇದೆ. ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಖಾಲಿ ಆಗಿದ್ದಾವೆ, ತಗೊಂಡ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಗಾರ್ಡನ್ ಪ್ರಿಯರ್ ಜಾಸ್ತಿ, ಹಾಗಾಗಿ ತಗೋತಾನೆ ಇರ್ತಾರೆ. ನಾವು ಆರಿಸಿ ಈ ಕಡೆ ಹಿಟ್ ಬಂದ್ರೆ ಮತ್ತಾಗ್ಲೇ ಇನ್ನೊಬ್ರು ಎತ್ಕೊಂಡಿರ್ತಾರೆ ಗಿಡನ. ಅಷ್ಟು ಜನ ತಗೋತಾ ಇದ್ದಾರೆ. ನೋಡಿ ಎಲ್ಲಾದ್ರ ಬೆಲೆ ಕೂಡ ಹಾಕಿದ್ದಾರೆ. ಇವು ತಾಯಿ ಗ್ರಾಫ್ಟೆಡ್ ಪ್ಲಾಂಟ್ಗಳು. ಇವು ಪಾಟಲ್ಲಿ ಹಾಕಿ ಟೆರಸ್ ಗಾರ್ಡನ್ ಅಲ್ಲಿ ಹಾಕ್ತಾರಲ್ಲ, ಅವಕ್ಕೂ ಕೂಡ ಬರ್ತಾವಂತೆ. ನೋಡಿ ಎಲ್ಲ ಸಣ್ಣ ಸಣ್ಣ ಗಿಡಕ್ಕೇನೆ ಕೂಡ ಕಾಯಿ ಬಿಟ್ಟಿದ್ದಾವೆ. ನನಗೆ ಇದು ಸರ್ಕಾರದ್ದು ಅಂದ್ರೆ ಹಾರ್ಟಿಕಲ್ಚರ್ ಇಲಾಖೆ ಆಗಿರೋದ್ರಿಂದ ಹೊರಗಡೆ ಪ್ರೈವೇಟ್ ನರ್ಸರಿಗಿಂತ ಇಲ್ಲಿ ಕಡಿಮೆ ಇದೆ. ಗೊಬ್ಬರ, ಆಮೇಲೆ ಔಷಧಿ, ಗಿಡಗಳಿಗೆ ಔಷಧಿ, ಮಣ್ಣು ಎಲ್ಲ ಕೂಡ ಸಿಗುತ್ತೆ ಇಲ್ಲಿ. ಒಮ್ಮೆ ಬಂದ್ಬಿಟ್ರೆ ನಮ್ಗೆ ಬೇಕಾದಂತ ಗಾರ್ಡನ್ಗೆ ಬೇಕಾದಂತ ಎಲ್ಲಾ ತರ ಮೆಟೀರಿಯಲ್ಸ್, ಗೆಡ್ಡೆಗಳು ಕೂಡ ಸಿಗ್ತವೆ. ಡೇರೆ ಗೆಡ್ಡೆ, ರಜನಿಗಂಧ ಗೆಡ್ಡೆ, ಆಮೇಲೆ ಹಲವಾರು ತರ ಗೆಡ್ಡೆಗಳಿದಾವೆ. ನಮ್ಗೆ ನೋಡಿ ನೋಡಿ ಅದ್ರ ಮೇಲೆ ನೇಮ್ ಇರುತ್ತೆ, ನೋಡಿ ನೋಡಿ ತಗೊಳ್ಬೇಕು. ದಾಸವಾಳ ಅಂತೂ ಎಲ್ಲ ಫುಲ್ ಸೇಲ್ ಆಗಿದಾವೆ. ಬರೀ ಉಳಿಕೆ ಅಂದ್ರೆ ಆರ್ಸಿ ಬಿಟ್ಟಂತ ಉಳಿಕೆಗಳಿದಾವೆ, ಹಾಗಾಗಿ ನಾನು ತಗೊಂಡಿಲ್ಲ. ನನ್ನ ಹತ್ರನೇ ಒಂದು 25 ಕಲರ್ ದಾಸವಾಳ ಇಟ್ಕೊಂಡಿದ್ದೀನಿ. ಆದ್ರೆ ಇಲ್ಲಿ ನನ್ನ ಹತ್ರ ಇಲ್ಲದೆ ಇರೋಂಥ ದಾಸವಾಳಗಳು ಸಿಗ್ಲಿಲ್ಲ, ಹಾಗಾಗಿ ತಗೊಂಡಿಲ್ಲ. ರೋಸುನು ಅಷ್ಟೇನೆ. ಇಂಡೋರ್ ಪ್ಲಾಂಟು, ಔಟ್ಡೋರ್ ಪ್ಲಾಂಟು, ಸಕ್ಯುಲೆಂಟು, ಕ್ಯಾಕ್ಟಸ್, ಈ ತರ ಬೇರೆ ಬೇರೆ ಸೆಕ್ಷನ್ ಎಲ್ಲ ತರ ಇದಾವೆ. ಇಂಡೋರ್ ಪ್ಲಾಂಟ್ ಅಲ್ಲೂ ಕೂಡ ಒಂದ್ 4 ಗಿಡ ತಗೊಂಡೆ. ನೋಡಿ, ನೀವು ಯಾರು ಗಾರ್ಡನ್ ಪ್ರಿಯರ್ ಇರ್ತಾರೆ ಅವರು ಹೊರಗಡೆ ನಾವು ಆನ್ಲೈನ್ ತರಿಸ್ತೀವಿ, ಮನೆಗೆ ಬರೋ ಅಷ್ಟೊಳಗೆ ಎಲ್ಲ ಸತ್ತೋಗಿ ಬಾಡೋಗ್ಬಿಟ್ಟಿರುತ್ತೆ. ಆದ್ರೆ ಇಲ್ಲಿ ಫ್ರೆಶ್ ಆಗಿ ನಮ್ಗೆ ಯಾವ್ದು ಕಣ್ಣಿಗೆ ಬೇಕೋ ಅದನ್ನ ನೋಡಿ ಆರ್ಸ್ ತಗೋಬಹುದು. ಹ್ಯಾಂಗಿಂಗ್ ಪ್ಲಾಂಟ್ ಇಂದ ಹಿಡಿದು ಎಲ್ಲ ಇದಾವೆ. ನೀವು ಒಮ್ಮೆ ಭೇಟಿ ಕೊಡಿ. ಈಗಾಗಲೇ ಲೇಟ್ ಆಗಿದೆ. ಯಾರ್ಯಾರು ತಗೊಳ್ಬೇಕು ಅಂತೀರೋ ಎಲ್ಲ ಲಾಲ್ಬಾಗ್ ಬಂದು ತಗೊಳ್ಳಿ. ನಾನು ಇದ್ರು ಸೆಕ್ಯುಲೆಂಟ್ಸ್ ಅಲ್ಲೂ ಕೂಡ ಒಂದ್ 4 ಸೆಕ್ಯುಲೆಂಟ್ ಸೆಲೆಕ್ಷನ್ ಮಾಡಿದೆ. ಈ ಸೆಕ್ಷನ್ಗೆ ಬಂದ್ರಂತೆ ಹೊರಗೋಗಕ್ ಮನಸ್ಸೇ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿದಾವಲ್ಲ. ಟೇಬಲ್ ಟಾಪ್ ಮೇಲೆ, ಟೀಪಾಯ್ ಮೇಲೆ ಇಡಕ್ ಚೆನ್ನಾಗಿರುತ್ತೆ. ಇವು ಲೋ ಮೇಂಟೆನೆನ್ಸ್ ಗಿಡಗಳು. ತುಂಬಾ ಚೆನ್ನಾಗಿದ್ದಾವೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನ್ನ ಗಾರ್ಡನ್ ನೆಟ್ ಮೇಲೆ